ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಪೇನ್ ಕಿಲ್ಲರ್ ಜೆಲ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಪೇನ್ ಕಿಲ್ಲರ್ ಜೆಲ್ ಬಂದುಬಿಟ್ಟು ನೋಬೆಲ್ ಜೆಲ್ ಅನ್ನುವಂಥ ಒಂದು ಕಂಪನಿ, ಇದು ಒಂದು ಬ್ರ್ಯಾಂಡ್ ನೇಮ್ ಇರುವಂಥ ಒಂದು ಜೆಲ್. ಅದರ ಮ್ಯಾನುಫ್ಯಾಕ್ಚರ್ ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಒಂದು ಕಂಪನಿ ಬಂದುಬಿಟ್ಟು ಮ್ಯಾನ್ಕೈಂಡ್ ಡಿಸ್ಕವರ್ ಅನ್ನುವಂಥ ಒಂದು ಕಂಪನಿ. ಸೊ ಈ ಒಂದು ಪ್ರಾಡಕ್ಟ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆ್ಯಂಡ್ ನೋಡಲಿಕ್ಕೆ ಈ ರೀತಿ ನಿಮಗೆ ಪ್ಯಾಕೇಜಿಂಗ್ ಕಾಣುತ್ತೆ ಸ್ನೇಹಿತರೆ. ಇದು ಬಂದುಬಿಟ್ಟು ನಿಮಗೆ 10 ಗ್ರಾಮ್ ಇರುತ್ತೆ. ಸೊ 10 ಗ್ರಾಮಿಗೆ ನಿಮಗೆ MRP ಬಂದುಬಿಟ್ಟು ನಿಮಗೆ MRP ತೋರಿಸ್ತಿದ್ದೀನಿ. 10 ಗ್ರಾಮಿಗೆ ನಿಮಗೆ 43.56 ಪೈಸೆ ಇದರ ಒಂದು MRP ಸಿಗುತ್ತೆ ಈ ಒಂದು ನೋಬೆಲ್ ಜೆಲ್ ಅನ್ನುವಂಥ ಒಂದು ಆಯಿಂಟ್ಮೆಂಟು. ಸೊ ಒಳಗಡೆ ಓಪನ್ ಮಾಡೋಣ. ಸೊ ಏನಿದೆ ಅಂತ ಚೆಕ್ ಮಾಡೋಣ ಒಳಗಡೆ. ಸೊ ಓಪನ್ ಮಾಡಿಕೊಳ್ಳಿ ಈ ರೀತಿ ನಿಮಗೆ ಒಂದು ಟ್ಯೂಬ್ ಸಿಗುತ್ತೆ, ಬಿಳೆ ಬಣ್ಣದ ಒಂದು ಟ್ಯೂಬ್ ಇದಾಗಿರುತ್ತೆ. ಸೊ ಸೇಮ್ ಪ್ಯಾಕೇಜಿಂಗ್ ಮಾಡಿ ಹೇಗಿರುತ್ತಲ್ಲ ಅದೇ ರೀತಿ ಇದರ ಮೇಲೆ ಒಂದು ಸೇಮ್ ಪ್ಯಾಕೇಜಿಂಗ್ ಮಾಡಿದ್ರೆ. ಸೊ ಓಪನ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ಈ ರೀತಿ ಒಂದು ಸೀಲ್ಡ್ ಇರುತ್ತೆ. ಈ ಒಂದು ಆಯಿಂಟ್ಮೆಂಟ್ ಬಂದುಬಿಟ್ಟು ಸೀಲ್ಡ್ ಇರುತ್ತೆ. ಸೊ ನೋಡಿ ಈ ಒಂದು ಆಯಿಂಟ್ಮೆಂಟ್ ತೆಗೆದುಕೊಳ್ಳೋ ಈ ಸೀಲ್ ಐತಲ್ಲ ಅಂತ ಚೆಕ್ ಮಾಡಿಕೊಂಡು ಈ ಒಂದು ಆಯಿಂಟ್ಮೆಂಟನ್ನು ತೆಗೆದುಕೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ಇವಾಗ ಒಂದು ಇದರಲ್ಲಿರುವಂಥ ಕೆಮಿಕಲ್ ಕಾಂಪೋಸಿಷನ್ ಕಂಟೆಂಟನ್ನು ಮತ್ತು ಅದರ ಒಂದು ಪ್ರಮಾಣವನ್ನು ನೋಡೋದಾದ್ರೆ ಸ್ನೇಹಿತರೆ ಹೇಳ್ತಾ ಹೋಗ್ತೀನಿ. ಡೈಕ್ಲೋಫೆನಾಕ್, ಲಿನ್ಸಿಡ್ ಆಯಿಲ್, ಮಿಥೈಲ್ ಸ್ಯಾಲಿಸೈಲೇಟ್ ಮತ್ತು ಮೆಂಥಾಲ್ ಜೆಲ್. ಸೊ ಇದರ ಒಂದು ಕಂಪೋಸಿಷನ್ ಆಗುತ್ತೆ. ಮತ್ತು ಇದರಲ್ಲಿರುವಂಥ ಅಂದರೆ ಎಷ್ಟೆಷ್ಟು ಪ್ರಮಾಣ ಇದೆ ಅಂತ ನಾವು ಹೇಳಿದವರೆ ಸ್ನೇಹಿತರೆ, ಒಂದು ಡೈಕ್ಲೋಫೆನಾಕ್ ಡೈಥಾಲಮೈನ್ 1.16% ಇರುತ್ತೆ. ಮತ್ತು ಲಿನ್ಸಿಡ್ ಆಯಿಲ್ 3% ಇರುತ್ತೆ. ಮಿಥೈಲ್ ಸ್ಯಾಲಿಸೈಲೇಟ್ 10% ಇರುತ್ತೆ. ಮೆಂಥಾಲ್ ಬಂದುಬಿಟ್ಟು 5% ಅದು ಪ್ರಿಸರ್ವೇಟಿವ್ನೇ ಆ್ಯಡ್ ಮಾಡಿರ್ತಾರೆ. ಜೆಲ್ ಬೇಸ್ಡ್ ಬೆಂಜೆಲ್ ಆಲ್ಕೋಹಾಲಿಕ್ ಅದು 1% ಇರುತ್ತೆ. ಇದರಲ್ಲಿ ಏನೇನು ಕೆಲಸ ಮಾಡ್ತಾ ಈ ಒಂದು ಕಾಂಪೋಸಿಷನ್ ನೋಡೋದು ಸರ್, ಈ ಒಂದು ಡೈಕ್ಲೋಫೆನಾಕ್ ಡೈಥಾಲಮೈನ್ ಬಂದುಬಿಟ್ಟು ಪೇನ್ ಕಿಲ್ಲರ್ ಆಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಲಿನ್ಸಿಡ್ ಆಯಿಲ್ ಇದು ಸೋರ್ಸ್ ಮಸಲ್ಸ್ಗೆ ಏನಾಗುತ್ತೆ, ಸೂತ್ನೆಸ್ ಎಫೆಕ್ಟ್ ಕೊಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮಿಥೈಲ್ ಸ್ಯಾಲಿಸೈಲೇಟ್ ಬಂದುಬಿಟ್ಟು ಇದು ಮಿಥೈಲ್ ಸ್ಯಾಲಿಸೈಲೇಟ್ ಒಂದು ಇನ್ಫ್ಲಮೇಷನನ್ನು ರೆಡ್ಯೂಸ್ ಮಾಡುತ್ತೆ, ಉರಿಯೂತ ಅಂತಾರಲ್ಲ. ಸೊ ಅದರ ಇನ್ಫ್ಲಮೇಷನನ್ನು ರೆಡ್ಯೂಸ್ ಮಾಡುತ್ತೆ. ಮತ್ತು ಮೆಂಥಾಲ್ ಬಂದುಬಿಟ್ಟು ಒಂದು ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಅದರ ಜೊತೆ ಪೇನು ಕೂಡ ರೆಡ್ಯೂಸ್ ಮಾಡುತ್ತೆ ಈ ಒಂದು ಕಾಂಪೋಸಿಷನ್ ಈ ಒಂದು ಆಯಿಂಟ್ಮೆಂಟಲ್ಲಿ. ಒಟ್ಟಾರೆಯಾಗಿ ಇದರ ಒಂದು ಬೆನಿಫಿಟ್ಸ್ ಯೂಸಸನ್ನು ನೋಡಿದ್ರೆ ಈ ಒಂದು ನೋಬೆಲ್ ಜೆಲ್ ಅನ್ನುವಂಥ ಒಂದು ಆಯಿಂಟ್ಮೆಂಟ್ ಬಗ್ಗೆ ಪೇನ್ ಕಡಿಮೆ ಮಾಡುತ್ತೆ, ಸ್ವೆಲ್ಲಿಂಗ್, ಇನ್ಫ್ಲಮೇಷನ್, ಮಸಲ್ ಜಾಯಿಂಟ್, ನೀ ಜಾಯಿಂಟ್, ಶೋಲ್ಡರ್ ಪೇನ್, ನೆಕ್ ಪೇನ್, ಸ್ಪೋರ್ಟ್ಸ್ ಇಂಜುರಿ, ಇನ್ನೂ ಹಲವಾರು ಪೇನ್ಗಳು ಮಸಲ್ಸ್ ಸಂಬಂಧಪಟ್ಟಂತೆ ಎಲ್ಲ ಒಂದು ಪೇನ್ಗಳು ಏನು ಮಾಡ್ತಾರೆ ಈ ಒಂದು ಆಯಿಂಟ್ಮೆಂಟ್ ಇಲ್ಲಿ ಏನು ಮಾಡ್ತದೆ ಈ ನೋಬೆಲ್ ಜೆಲ್ ಅಪ್ಲೈ ಮಾಡ್ಕೊಂಡಾಗ ಕಡಿಮೆ ಮಾಡ್ತದೆ ಸ್ನೇಹಿತರೆ. ಮತ್ತು ಇದರ ಒಂದು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು, ಯಾವ ರೀತಿ ಇದರ ಡೋಸೇಜ್ ಅಂತ ನೋಡೋದಾದ್ರೆ ಡೋಸೇಜ್ ಬಂದುಬಿಟ್ಟು ಆ್ಯಸ್ ಅ ಡೈರೆಕ್ಟೆಡ್ ಬೈ ದ ಫಿಸಿಷಿಯನ್. ಸೊ ನಿಮಗೇನು ಗೊತ್ತಿಲ್ಲ ಯಾವ ರೀತಿ ಫಸ್ಟ್ ಟೈಮ್ ಯೂಸ್ ಮಾಡ್ತಾರೆ ಅಂದರೆ ನೀವು ಫಿಸಿಷಿಯನ್ ನೀವು ಕನ್ಸಲ್ಟ್ ಮಾಡಿ ಇದನ್ನು ಅಪ್ಲೈ ಮಾಡ್ಕೋದು ಚಲೋದು. ಇನ್ ಜನರಲಾಗಿ ಇದಕ್ಕಾಯಿತು ಜನರಲಾಗಿ ಇದನ್ನು ಅಪ್ಲೈ ಮಾಡ್ಕೋದು ಹೇಳೋದಾದ್ರೆ ಒಂದು ಅಂದರೆ ಮಸಾಜ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಪ್ರಮಾಣ ಒಂದು ಜೆಲ್ಲನ್ನು ತೆಗೆದುಕೊಂಡು ನಿಮ್ಮ ಎಲ್ಲಿ ಪೇನ್ ಆಗಿರುತ್ತೋ, ಎಲ್ಲಿ ಜಾಯಿಂಟ್ ಪೇನ್ ಆಗಿರುತ್ತೋ ಅಲ್ಲಿ ಒಂದು ಜಾಯಿಂಟ್ ಪೇನಲ್ಲಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಅಪ್ಲೈ ಮಾಡಿಕೊಂಡು ತಿನ್ ಲೇಯರ್ ಆಗಿ ಅಂದರೆ ತಿನ್ ಲೇಯರ್ ಆಗೋದು. ಸೊ ನೀವು ಜಾಸ್ತಿ ನೀವು ಮಸಾಜ್ ಮಾಡ್ಕೋಬೇಕಾಗತ್ತೆ, ತಿನ್ ಲೇಯರ್ ಆಗಬೇಕಾಗತ್ತೆ. ತಿನ್ ಲೇಯರ್ ಆದಮೇಲೆ ಅದನ್ನು ಅಪ್ಲೈ ಮಾಡಿಕೊಂಡು ಮತ್ತು ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡಬೇಕಾಗತ್ತೆ. ಹಚ್ಚೋಕ್ಕಿಂತ ಮುಂಚೆ ಆದಮೇಲೆ ಕೂಡ ಚೆನ್ನಾಗಿರುವಂಥ ಒಂದು ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ದಿನಕ್ಕೆ 2 ಟೈಮ್ ಮಾಡಿಕೊಂಡ್ರೆ ಸಾಕು. ನಿಮ್ಮ ಒಂದು ಪೇನ್ ಇರುತ್ತಲ್ಲ, ಜಾಯಿಂಟ್ ಪೇನ್, ಮಸಲ್ ಪೇನ್, ಸ್ವೆಲ್ಲಿಂಗ್ ಎಲ್ಲ ಇರುತ್ತಲ್ಲ, ಅದು ಪ್ರಮಾಣ ಏನು ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇಲ್ಲಪ್ಪ ಇದೆಲ್ಲ ಗೊತ್ತಿಲ್ಲಪ್ಪ ಅಂತಂದ್ರೆ ಏನು ಮಾಡ್ಬೇಕು, ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ಮತ್ತು ಇದರ ಒಂದು ಸ್ಟೋರೇಜ್ ಕಂಡೀಷನ್ ಬಂದುಬಿಟ್ಟು ಬಿಲೋ 30 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಈ ಒಂದು ಆಯಿಂಟ್ಮೆಂಟ್ ಇರಬೇಕಾಗತ್ತೆ. ಮತ್ತು ಫ್ರಿಜ್ದಲ್ಲಿ ಈ ಒಂದು ಆಯಿಂಟ್ಮೆಂಟ್ ಯಾವುದೇ ಕಾರಣಕ್ಕೂ ಇಡಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಬಂದುಬಿಟ್ಟು ವಾರ್ನಿಂಗ್ಸ್, ನಾಟ್ ಫಾರ್ ವೆಟರ್ನರಿ ಯೂಸ್ ಮತ್ತು ಎಕ್ಸ್ಟರ್ನಲ್ ಯೂಸಲ್ಲಿ ಈ ಒಂದು ಆಯಿಂಟ್ಮೆಂಟನ್ನು ಮಾಡಬೇಕಾಗತ್ತೆ. ಮತ್ತು ಪಂಕ್ಚರ್ ದ ನೋಸಲ್ ಸೀಲ್ ವಿತ್ ಪಿಯರ್ಸಿಂಗ್ ಪಾಯಿಂಟ್ ಆಫ್ ಕ್ಯಾಪ್ ಅಂತಂದರೆ ಕ್ಯಾಪ್ ಒಳಗೆ ಏನು ಮಾಡಿರ್ತಾರೆ ಒಂದು ಹೋಲನ್ನು ಅಂದರೆ ಚುಚ್ಚುದಂಥ ಮೆಳಿಯನ್ನು ನೀವು ಹೋಲ್ ಮಾಡಲಿಕ್ಕೆ ಹೆಲ್ಪ್ ಆಗುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಸೊ ಅಲ್ಲಿ ನೀವು ಟೈಟಾಗಿ ಮಾಡಿಬಿಟ್ರೆ ಅದನ್ನು ಏನಾಗುತ್ತೆ, ನೀವು ಮತ್ತು ಯಾವುದೇ ರೀತಿ ಒಂದು ಮೆಳಿ ಚುಚ್ಕೊಂಡು ಶಾರ್ಪ್ ಆಗಿರುವಂಥ ಆಬ್ಜೆಕ್ಟ್ ತೊಗೊಂಡು ಚುಚ್ಚಾಗ ಅಂಥ ಸಂದರ್ಭ ಬರೋಲ್ಲ. ಅದರಲ್ಲೇ ಇರುತ್ತೆ. ನಿಮ್ಮ ಕ್ಯಾಪನ್ನು ಟೈಟ್ ಮಾಡಿಬಿಟ್ರೆ ನಿಮಗೆ ಏನಾಗುತ್ತೆ, ಆ ಒಂದು ಏನೋ ಹೋಲ್ ಆಗುತ್ತೆ ಆ ಒಂದು ಆಯಿಂಟ್ಮೆಂಟ್ ಸ್ನೇಹಿತರೆ. ಮತ್ತು ಏನಾದರೂ ಪ್ರಿಕಾಷನ್ಸ್ ಟಿಪ್ಸ್ ಅಂತ ನೋಡಿದ್ರೆ ಸ್ನೇಹಿತರೆ ಏನಿಲ್ಲ ಪ್ರಿಕಾಷನ್ಸ್ ಟಿಪ್ಸ್ ಅಂತಂದರೆ ಇಲ್ಲ, ಮೊದಲಿಗೆಲ್ಲ ಚೆನ್ನಾಗೆಲ್ಲ ಹ್ಯಾಂಡ್ ವಾಶ್ ಮಾಡ್ಕೋಬೇಕಾಗತ್ತೆ. ಅದ್ರ ಬದಲಿ ಮತ್ತು ಅದನ್ನು ಮತ್ತೆ ಏನು ಮಾಡಬೇಕಾಗತ್ತೆ, ಮತ್ತು ಚಿಲ್ಡ್ರನ್ಸಿಂದ ಈ ಒಂದು ಮೆಡಿಷನನ್ನು ದೂರ ಇಡಬೇಕಾಗತ್ತೆ. ಮತ್ತು ಓಪನ್ ಮಾಡಿದ್ರು ಚೆನ್ನಾಗಿ ಏನೋ ಕ್ಯಾಪನ್ನು ನೀವು ಟೈಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಮಾಡಿ. ಏನಾದ್ರು ಡೌಟ್ಗಳಿದ್ದರೆ ಮಾಹಿತಿ ಬೇಕಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಒಂದು ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೆ ಮತ್ತೊಂದರಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.